ವಿದುಷಿ ವಿದ್ಯಾ ಮನೋಜ್ ನಿರ್ದೇಶನದ ಕಲ್ಲಡ್ಕದ ಕಲಾನಿಕೇತನ ಡ್ಯಾನ್ಸ್ ಫೌಂಡೇಶನ್ ಭರತನಾಟ್ಯ ಸಂಸ್ಥೆಯ 25ನೇ ವರ್ಷದ ಅಂಗವಾಗಿ ರಜತ ಕಲಾಯಾನ ಸರಣಿ ಕಾರ್ಯಕ್ರಮದ ಪ್ರಯುಕ್ತ ನವೆಂಬರ್ 28, 29, 30ರಂದು ಭಾವಾಭಿವ್ಯಕ್ತಿ ಕಾರ್ಯಕ್ರಮ ಕಲ್ಲಡ್ಕದ ಕಲಾನಿಕೇತನದಲ್ಲಿ ಆರಂಭಗೊಂಡಿದ್ದು ಶುಕ್ರವಾರ ಸಂಜೆ ನಡೆದ ಖ್ಯಾತ ನೃತ್ಯ ಗುರುಗಳಾದ ವಿದುಷಿ ಶೀಲಾ ಚಂದ್ರಶೇಖರ್ ಹಾಗೂ ದೀಪ್ತಿ ರಾಧಾಕೃಷ್ಣ ಅವರ ಭರತನಾಟ್ಯ ಕಾರ್ಯಕ್ರಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಹಾಗೂ ನೆರೆದ ಪ್ರೇಕ್ಷಕ ವರ್ಗವನ್ನ ಮಂತ್ರ ಮುಗ್ಧಗೊಳಿಸಿತು. ಭಾನುಮತಿ ನೃತ್ಯ ಕಲಾಮಂದಿರಂ ಇದರ ನಿರ್ದೇಶಕಿ ಮತ್ತು ಜೈನ ಯೂನಿವರ್ಸಿಟಿ ಬೆಂಗಳೂರು ಇದರ ಅತಿಥಿ ಉಪನ್ಯಾಸಕರಾಗಿರುವ ಗುರು ವಿದುಷಿ ಶೀಲಾ ಚಂದ್ರಶೇಖರ್ ಹಾಗೂ ಭಾನುಮತಿ ನೃತ್ಯ ಕಲಾಮಂದಿರಂ ಶಿಷ್ಯೆ ಹಾಗೂ ಜೈನ ಯೂನಿವರ್ಸಿಟಿ ಬೆಂಗಳೂರು ಇಲ್ಲಿನ ಸಂಶೋಧಕಿ ಹಾಗೂ ಉಪನ್ಯಾಸಕರಾಗಿರುವ ದೀಪ್ತಿ ರಾಧಾಕೃಷ್ಣ ಅವರಿಂದ ಭರತನಾಟ್ಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲ ದಿನ ಇಬ್ಬರ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಖ್ಯಾತ ನೃತ್ಯಪಟುಗಳ ನಾಟ್ಯ, ಅಂಗಿಕ ಚಲನೆ, ಭಾವಾಭಿನಯ ಕಲಾನಿಕೇತನದ ವಿದ್ಯಾರ್ಥಿಗಳು ಕಣ್ಣು ಮಿಟುಕಿಸದೆ ನೋಡುವಂತೆ ಮಾಡಿತು. ಬಸವಣ್ಣನ ವಚನ, ಮಮತೆಯ ಸುಳಿ ಮಂತರೆ, ಶ್ರೀಕೃಷ್ಣ ಅರ್ಜುನ ಸಂವಾದ, ವಿಶ್ವರೂಪ ದರ್ಶನ ಮತ್ತಿತರ ರೂಪಕವನ್ನು ಭರತನಾಟ್ಯದಲ್ಲಿ ಇಬ್ಬರು ಕಲಾವಿದರು ಮನೋಜ್ಞವಾಗಿ ಪ್ರಸ್ತುತಪಡಿಸಿದ್ರು. ತಮ್ಮ ಅಪಾರ ಅನುಭವ ಹಾಗೂ ಪ್ರಾವೀಣ್ಯತೆಯ ಮೂಲಕ ಭರತನಾಟ್ಯ ಕಾರ್ಯಕ್ರಮ ನಡೆಸಿ ರಜತ ಸಂಭ್ರಮದಲ್ಲಿರುವ ಕಲಾನಿಕೇತನದ ವಿದ್ಯಾರ್ಥಿಗಳ ಕಾರ್ಯಾಗಾರಕ್ಕೆ ಹೊಸ ಸ್ಪರ್ಶವನ್ನು ನೀಡಿದ್ರು. ವೀಕ್ಷಕರಾಗಿ ಉಪಸ್ಥಿತರಿದ್ದ ನೃತ್ಯ ಗುರುಗಳಾದ ವಿದ್ವಾನ್ ಚಂದ್ರಶೇಖರ್ ನಾವಡ ಹಾಗೂ ವಿದುಷಿ ರಾಜಶ್ರೀ ಉಳ್ಳಾಲ್ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಸಂಸ್ಥೆಯ ನಿರ್ದೇಶಕಿ ವಿದ್ಯಾ ಮನೋಜ್, ನೃತ್ಯ ಗುರುಗಳು, ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಉಪಸ್ಥಿತರಿದ್ದರು. ಅವರೇ ಹೇಳಿದಾಗೆ 1000 ಜನ, 1000 ಕಣ್ಣುಗಳು, ಎಲ್ಲೆಲ್ಲೋ ಕಾನ್ಸಂಟ್ರೇಷನ್ ಇಲ್ಲದೆ, ಯಾವುದೋ ಒಂದು ಅನುಭೂತಿಗಳು ಇಲ್ಲದೆ ನೋಡುವುದಕ್ಕಿಂತ 10 ಜನರು ತಮ್ಮ ಕಾನ್ಸಂಟ್ರೇಷನ್ ಆ ಪವರಿಂದ ನಿಮ್ಮ ದೃಷ್ಟಿಯಿಂದ ಅನುಭವಿಸಿಕೊಂಡು ನೋಡುವುದೇ ಉತ್ಪ್ರೇಕ್ಷೆ ಅಂತ ಲೆಕ್ಕ. ಮೊದಲಾಗಿ ಕಲಾವಿದರ ಪರವಾಗಿ ಎಲ್ಲ ಆಡಿಯನ್ಸ್, ನೆರೆದಂಥ ಆಡಿಯನ್ಸ್, ಪಿನ್ ಡ್ರಾಪ್ ಸೈಲೆಂಟ್, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೆಯದಾಗಿ ಇದನ್ನು ಉಂಟು ಮಾಡಿದಂತಹ ವಿದ್ಯಾ ಮನೋಜ್ ಅವರ ರಜತ ವರ್ಷದ ಯಾನದ ಆರಂಭದ ಹಂತಗಳಲ್ಲಿ, ರಜತ ಅಂದರೆ ಅರ್ಥ ಇದಲ್ಲ, ಯಾನ ಅಂದ್ರೂ ಅರ್ಥ ಆಗಿರ್ಬೋದು. ಇವೆರಡಕ್ಕೂ ಸರಿಸಾಟಿಯಾಗಿರುವಂಥ ಪಕ್ವತೆ ಎಲ್ಲಿ ಬೆಳವಣಿಗೆಯಲ್ಲಿ ಬರ್ತದೆ ಎಂಬುದು ಮುಖ್ಯವಾಗಿರುವಂಥದ್ದು. ಕಾರ್ಯಕ್ರಮ ಆಗ ತುಂಬ ಕಡಿಮೆ ಇತ್ತು, ನಮಗೆ ನಿಮ್ಮಷ್ಟು ನೋಡುವ ಅವಕಾಶ ಇರಲಿಲ್ಲ. ನನಗೆ ಮನೇಲಿ ಅಪ್ಪ ಬಿಡುವುದಿಲ್ಲ ಇತ್ತು, ಅಂದರೆ ಹಾಗೆಲ್ಲ ಆ ಸಮಯ ಹಾಗೆ ಇತ್ತು. ಅಪ್ಪ ಮನೇಲಿ ಇರೋದಿಲ್ಲ ಇತ್ತು, ಕೆಲವು ಕಡೆ ಮನೆ ಪಾಠಕ್ಕೆ ಹೋಗ್ತಿದ್ರು. ನಾನು ಎಲ್ಲಿಯಾದರೂ ಪೇಪರಲ್ಲಿ ನೋಡಿದರೆ ನನ್ನ ಪೇರೆಂಟ್ಸ್ ಹತ್ರ ಹೇಳಿ, ನೀವು ಅಪ್ಪನ ಹತ್ರ ಹೇಳಿ ಮಂಗಳೂರಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ, ಹಾಗೆ ತಂದು ಮುಟ್ಟಿಸ್ತೇವೆ ಅಂತೇಳಿ. ಅದೇ ರೀತಿ ನಾನು ಕರ್ಕೊಂಡೋಗಿ ಮುಟ್ಟಿಸ್ತಿದ್ರು. ಒಂದು ಸರ್ತಿ ಉಡುಪಿಯಲ್ಲಿ ಕಾರ್ಯಕ್ರಮ ಇತ್ತು, ಆಗ ಯಾರು ಪೇರೆಂಟ್ಸ್ ಹೋಗಲಿಲ್ಲ. ಅಂದರೆ ನಮಗೆ ಆ ಕಾಲದಲ್ಲಿ ಉಡುಪಿಯಿಂದ ತುಂಬ ದೂರ, ಹೋಗೋದು ತುಂಬ ಕಷ್ಟ. ನಾನು ರಾತ್ರಿ ಇಡೀ ಹತ್ತುಕೊಂಡು ಮಲಗಿದ್ದೇನೆ, ಊಟ ಸಹ ಮಾಡಲಿಲ್ಲ. ಈಗಲೂ ಅದೇ ನನಗೆ ನನ್ನ ಮನಸ್ಸಲ್ಲಿ ಅದೇ ಆ ನೃತ್ಯದ ಮೇಲೆ ಗೌರವ ಇದೆ. ಎಲ್ಲಿ ಯಾವ ಕಲಾವಿದರು ಬಂದರೂ ನಾನು ಹೋಗ್ತೇನೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.
ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness.